ಎಲ್ರಿಗೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಚೆನ್ನಾಗಿಲ್ಲ ಗೈಸ್, ಯಾಕಂದರೆ ನನಗೆ ಹುಷಾರಿಲ್ಲ, ಫೀವರ್ ಆಗಿದೆ, ಸ್ವಲ್ಪ ನೆಗಡಿ ಕೂಡ ಆಗಿದೆ, ಕೆಮ್ಮಾಗಿದೆ. ಸೊ ಹಂಗಾಗಿ ವಾಯ್ಸು ನಿಮ್ಗೊಂಥರ ಕೇಳಿಸ್ತಿದೆ. ಇದು ಹುಷಾರು ಇಲ್ಲದೆ ಇರೋದಕ್ಕಿಂತ ಮುಂಚಿನ ದಿನದ್ದಿದು. ಇವತ್ತು ನೈಟು ನಮ್ಮ ಹಸ್ಬೆಂಡ್ಗೆ ಹುಷಾರಿಲ್ದಂಗೆ ಆಗುತ್ತೆ ವಾಪಸ್ಸು ಅವರು ಡ್ಯೂಟಿಯಿಂದ ಬಂದಾಗ. ಸೊ ಏನೇನೆಲ್ಲ ನಡೀತಾ ಇದೆ ನಮ್ಮ ಜೀವನದಲ್ಲಿ, ಎಷ್ಟು ಸಫರ್ ಮಾಡ್ತಿದ್ದೀವಿ, ಏನು ಎತ್ತ ಅನ್ನೋದೆಲ್ಲ ಈ ವಿಡಿಯೋದಲ್ಲಿ ನೀವು ನೋಡ್ಬೋದು. ಅದಕ್ಕೂ ಮುಂಚೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಕೇಳ್ಕೊತೀನಿ ಗೈಸ್. ಏನು ಅಂದರೆ ನಮ್ಮ ಹಸ್ಬೆಂಡ್ಗೆ ಏನಾದರೂ ಒಂದು 2 ತಿಂಗಳಿಗೆ 3 ತಿಂಗಳಿಗೆ ಒಂದು ಸಲ ಫೀವರೇ ಅಂತಲ್ಲ, ಏನಾದರೂ ಒಂದು ಬರ್ತಾ ಇರುತ್ತೆ, ಇನ್ಫೆಕ್ಷನ್ನು ಇಲ್ಲ ಜ್ವರ, ಬೇರೆ ಏನೇನಾದರೂ. ನಿಮಗೆ ಗೊತ್ತಿರ್ಬೋದು, ಟ್ರಿಪ್ಗೆ ಹೋಗೋಕ್ಕೆ ಮುಂಚೆ ಇದ್ದ ವಿಡಿಯೋದಲ್ಲಿ ನೀವು ಹೇಳಿದೆ ನಾನು ಅಂಡರ್ ಆರ್ಮ್ಸಲ್ಲಿ ಗುಳ್ಳೆ ಥರ ಆಗಿತ್ತು ಅಂತ. ಸೊ ಆ ಥರ ಎಲ್ಲ ಆಗ್ತಿದೆ, ಗೊತ್ತಿಲ್ಲ ಇದೆಲ್ಲ ಯಾವಾಗ ಸರಿ ಹೋಗುತ್ತೆ ಅಂತ. ದೇವರಿದ್ದಾನೆ ಅಂತ ನಂಬಿ ಜೀವನ ಮಾಡಬೇಕಷ್ಟೆ. ಸೊ ನೋಡೋಣ ಬನ್ನಿ ಇವತ್ತಿನ ದಿನ ಹೇಗಿರುತ್ತೆ ಅಂತೇಳಿ. ಅಯ್ಯೋ ಏನಾರು ಬಿದ್ದರೆ ನಂಗೆ ಗೊತ್ತಿಲ್ಲಪ್ಪ, ಸೈಡ್ಗಿಡಪ್ಪ. 1 2 3 ಗೋ. ಹಿಂದೆ ಬಿದ್ದವನ ಮೇಲೆ ಹೋಗಿ ಹಂಗೆ ಕಾಲಲ್ಲಿ ಒದಿಬಾರ್ದು, ಅಣ್ಣ ಅಲ್ವಾ ಅವನು, ಹಿಂಗೆ ಆಡೋದು ಇವನು ಗೈಸ್. ನಮ್ಮ ಮನೆಗೆ ಬಂದು ಏನದು ಮತ್ತೆಲ್ಲೇ ನೆಗಡಿ ಮಾಡ್ಕೊಂಡಿದ್ಯಾ? ಏನೇನೋ ತಿಂದು, ಐಸ್ ಕ್ರೀಮ್ ತಿಂದ? ಮತ್ತೆ ಯಾಕೆ ನೆಗಡಿ ಆಯಿತು? ನೆಗಡಿ ಯಾಕೆ ಮಾಡ್ಕೊಂಡೆ? ಇಲ್ಲಿ ನೋಡಿಲೆ. ಹೊಟ್ಟೆಯಿಂದ. ಇಲ್ಲಿ ನೋಡೋ, ಇಲ್ಲಿ ನೆಗಡಿ ಯಾಕೋ ಮಾಡ್ಕೊಂಡೆ. ಸಿರಪ್ ಕುಡಿಸ್ತೀನಿ ಇರಾಗ. ನಮ್ಮನೆಲ್ಲ ಐತೆ. ತಲೆ ಹೊಡ್ಕೊಂಡವನು ಹುಷಾರಮ್ಮಲ್ಲಿ. ಬೇಡ ಸುಮ್ಮನಿರೋ, ಅವಳು ಹಾಕಲ್ಲ. ತಲೆ ಹೊಡ್ಕೊಂಡು ಆಮೇಲೆ ಆಯ್ತು, ಹೊಡ್ಕೊಂಡ. ಸಾಕು ಸಾಕು ಸಾಕು. ಅದು ನಿಂದೆ, ನೆನ್ನೆ ಬಿಟ್ಟೋಗಿದ್ದಲ್ಲ ಅಲ್ವಾ? ಸಾಕು ಸಾಕು ಸಾಕು, ಬೇಡ ವಿಡಿಯೋ. ಸ್ಟಾಪ್ ಸ್ಟಾಪ್ ಸ್ಟಾಪ್. ಸಾಕು, ನೋವಾಗುತ್ತೆ ಅಣ್ಣಂಗೆ. ಇಲ್ಲಿ ನೋಡಿ, ಇಲ್ಲಿ ಸಾಕು. ಅದು ಬೇಡ, ಅದು ನಂದು, ಸುಮ್ಮನೆ ಇರಲ್ಲೇ ಇರಲಿ. ಅವನ್ಗಾಕನ ಕ್ಲಿಪ್ ಜುಟ್ಟಾಗ್ತಾನೆ ಇವಾಗ. ಜುಟ್ಟು ಗೈಸ್, ಜುಟ್ಟಾಗ್ತಾವನೆ. ಅಷ್ಟೇ, ಅವ್ನಿಗೆ ಹಾಕಕ್ಕೆ ಬಂದಿಲ್ಲ, ಸುಮ್ಮನೆ ಹಂಗೆ ಇಟ್ಟವನೆ. ನೋಡಿ, ನಿಂಗೆ ಹಾಕೋಣ ಬಾ ಜುಟ್ಟನ್ನ. ನಿಂಗೆ ಹುಡುಗಿ ಡ್ರೆಸ್ ಹಾಕ್ಲಾ? ಫ್ರಾಕ್ ಇದೆ, ಬೈಲಿ ಫ್ರಾಕ್. ಯು ಟಿವಿ ಆಮೇಲೆ ನಿಮ್ಮ ಅಂಕಲ್ ಅಷ್ಟೇ, ಅದರಲ್ಲೇ ಬಾರಿಸ್ಬಿಡುತ್ತೆ. ಸಾಕು, ಕುತ್ಕೋ. ಎಲ್ಲಿಂದ ತಂದಿದ್ದದು? ಯಾರು ಕೊಟ್ಟಿದ್ದು? ಎಲ್ಲಿ ಯಾರು ಕೊಟ್ರೆ? ಇದು ಇಲ್ಲ ಇಡೋದಿದು, ಇದಿಲ್ಲ ಇಲ್ಲ ಇಡೋದಿದು. ಎಲ್ಲಿಡೋದಿದು? ಎಲ್ಲಿ 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 ಎಲ್ಲಿಡೋದು? ಅದೇ ಇವಳಿಗೆ ಮಾತ್ರ ಬಕಾಸುರಿ ತಿಂತಾಳೆ ಸುಮ್ಮನೆ ಕುತ್ಕೊಂಡು. ಕೊಡೋದು ಗಿಡೋದಿಲ್ಲ ಗೈಸ್. ಬೆಳಗ್ಗೆನೇ ಹಾಸ್ಪಿಟ್ಲಿಗೆ ಬಂದಿದ್ದೀವಿ. ನಿನ್ನೆ ನೈಟು ನಮ್ಮ ಹಸ್ಬೆಂಡ್ಗೆ ಏನು ವಾಮಿಟ್ ಆಗಿದೆ ಮಧ್ಯಾಹ್ನ.
ಆಫೀಸಲ್ಲಿ. ಸೊ ಈಗ ನೈಟ್ ಬಂದಮೇಲೆ ಫುಲ್ ಜಾಸ್ತಿ ಆಗಿತ್ತು, ಜ್ವರ ಕೆಮ್ಮು ಎಲ್ಲ. ಅದಕ್ಕೆ ಬೆಳಗ್ಗೆ ಕರ್ಕೊಂಬಂದೆ. ಈಗ ಬ್ಲಡ್ ಟೆಸ್ಟ್ ಮಾಡೋಕ್ಕೆ ಹೇಳಿದ್ದಾರೆ. ಮೇ ಬಿ ಡೆಂಗ್ಯೂ ಇರಬಹುದು, ನೋಡೋಣ ಅಂತ ಹೇಳಿದ್ದಾರೆ. ಒಂದು 20 ಮಿನಿಟ್ಸ್ ಆಗುತ್ತಂತೆ ರಿಪೋರ್ಟ್ ಬರೋಕ್ಕೆ. ಮತ್ತು ಅವ್ರಿಗೆ ಇಲ್ಲಿ ಬೇರೆ ಗಾಯ ಆಗಿತ್ತಲ್ಲ, ಅದರಿಂದನೂ ಅವ್ರಿಗೆ ಜ್ವರ ಅಥವಾ ಈ ಥರದ್ದು ಇನ್ಫೆಕ್ಷನ್ ಆಗಿರ್ಬೋದೇನೋ ಗೊತ್ತಿಲ್ಲ, ನೋಡೋಣ, ಚೆಕ್ ಮಾಡೋಣ ಅಂತ ಹೇಳಿದ್ದಾರೆ. ಸೊ ಅಲ್ಲಿ ಚೆಕಿಂಗಿಗೆ ಕರ್ಕೊಂಡೋಗಿದ್ದಾರೆ, ಬ್ಲಡ್ ಟೆಸ್ಟ್ ಕೊಡೋಕೆ ಹೋಗಿದ್ದಾರೆ. ಬಂದಮೇಲೆ ಒಂದು 10 ನಿಮಿಷ 20 ನಿಮಿಷ ಆಗುತ್ತಂತೆ. ವೆಯ್ಟ್ ಮಾಡಿ ತೋರಿಸ್ಕೊಂಡು ಹೋಗ್ಬೇಕು. ಇದೇ ಹಾಸ್ಪಿಟ್ಲು ನಾವು ತೋರಿಸ್ತಾ ಇರೋದು. ಬರ್ತಾರೆ ಈಗ, ಒಳಗಡೆ ಹೋಗಿದ್ದಾರೆ. ಸೊ ಹಿಂಗೇನಾರು ಆಗಿಬಿಟ್ರೆ ತುಂಬ ಬೇಜಾರಾಗುತ್ತೆ ಗೈಸ್. ಮೊನ್ನೆ ಇನ್ನೂ 2 ದಿನ ಆಗಿಲ್ಲ ಹಾಸ್ಪಿಟ್ಲಿಗೆ ಬಂದು, ತಿರ್ಗಾ ಈಗ ಹಾಸ್ಪಿಟ್ಲಲ್ಲೇ ಇದ್ದೀವಿ. ಅವ್ರಿಗೆ ಯಾಕೋ ಆರೋಗ್ಯನೇ ಸರಿ ಬರ್ತಿಲ್ಲ. ಅದು ಏನಾಗಿದೆ ಅಂತಲೂ ಗೊತ್ತಿಲ್ಲ. ದೇವಸ್ಥಾನಕ್ಕೆ ಎಲ್ಲಾದರೂ ಹೋಗಿ ಒಂದು ಕಡೆ ಉಳಿಸ್ಕೊಬರ್ಬೇಕು. ಆಮೇಲೆ ಏನಾದರೂ ಅವ್ರಿಗೆ ಹುಷಾರಾಗುತ್ತೆ ಏನೋ ನೋಡಬೇಕು. ಏಕೆಂದರೆ ಒಂದು ಸಲ ಓಕೆ, 2 ಸಲ ಓಕೆ, ಪದೇ ಪದೇ ಏನಾದರೂ ಒಂದು ರೀಸನ್ ಅವ್ರಿಗೆ ಹುಷಾರಿಲ್ದಂಗೆ ಆಗ್ತಾನೆ ಇರುತ್ತೆ. ಗೊತ್ತಿಲ್ಲ ಏನು ಅಂತ. ಯಾರು ಏನೇ ಕೆಟ್ಟದ್ದು ಮಾಡಿದ್ರು ಭಗವಂತ ಅಂತ ಇದಾನಲ್ವ, ಅವನು ಒಳ್ಳೇದು ಮಾಡೇ ಮಾಡ್ತಾನೆ ಅನ್ನೋ ನಂಬಿಕೆ ಇದೆ ನನಗೆ. ನೋಡಿ, ಆಯಿತು ಬ್ಲಡ್ ಟೆಸ್ಟು. ಯೂರಿನ್ ಟೆಸ್ಟ್ ಹೇಳಿದ್ದಾರಾ ಸಂಜು? ನೋಡ್ಬೇಕು. ಇಲ್ಲಿ ಸೊಳ್ಳೆ ಜಾಸ್ತಿ ಗೈಸ್, ಅದಕ್ಕೆ ಅಲ್ಲಿ ಕೂತಿದ್ದೀನಿ. ಸೊ ಅಲ್ಲಿ ಸೊಳ್ಳೆ ಜಾಸ್ತಿ, ಅದಕ್ಕೆ ಇಲ್ಲೊಂದು ಸ್ವಲ್ಪ ಬೆಳಕಿಗೆ ಸೊಳ್ಳೆ ಬರಲ್ಲ, ಅದಕ್ಕೆ ಇಲ್ಲಿ ಕೂತಿದ್ದೀನಿ. ಯೂರಿನ್ ಟೆಸ್ಟು ಹೇಳಿದಾರಂತೆ, ಹೋಗಿದ್ದಾರೆ ಕೊಡೋಕ್ಕೆ. ಯಾರು ಏನೇ ಮಾಡಿದ್ರು ಭಗವಂತ ಒಬ್ಬ ಇರ್ತಾನಲ್ಲ ಕಾಯೋಕ್ಕೆ, ಅಷ್ಟೇ ಸಾಕು ನಮಗೆ. ಮಾಡಿರೋರ್ಗೆ 5 ನಿಮಿಷ ಖುಷಿ ಬರ್ಬೋದು, ಕೆಟ್ಟದ್ದು ಬಯಸೋರಿಗೆ. ಅದು ರಿವರ್ಸ್ ಅವ್ರಿಗೆ ಹೊಡೆದ್ರೆ ಇದಕ್ಕಿಂತ ಟ್ರಿಬಲ್ ಹೊಡೆಯುತ್ತೆ. ಅಲ್ಲಿವರೆಗೂ ವೆಯ್ಟ್ ಮಾಡಬೇಕಷ್ಟೆ. ರಿಪೋರ್ಟ್ ಬರೋವರೆಗೂ ಕಾಯೋಣ ಕುತ್ಕೊಂಡು, ಇನ್ನೇನು ಮಾಡೋಕ್ಕಾಗಲ್ಲ. ನೋಡಿ ಗೈಸ್, ಮುಖ ಹೆಂಗಾಗಿದೆ ಅವ್ರದ್ದು. ನಿನ್ನೆ ಆಫೀಸಲ್ಲಿ ಏನು ತಿಂದ್ಬಿಟ್ಟು ಬರ್ಸ್ಕೊಂಡವ್ರೆ, ಫುಡ್ ಇನ್ಫೆಕ್ಷನ್ ಆಗಿದೆ, ಫುಡ್ ಪಾಯ್ಸನ್ ಥರ. ಸೊ ಈಗ ಇನ್ನು 20 ಮಿನಿಟ್ಸ್ ಆಗುತ್ತೆ ಬ್ಲಡ್ ರಿಪೋರ್ಟ್ ಬರೋಕ್ಕೆ. ಅಲ್ಲಿವರೆಗೂ ಕಾದು ಇಸ್ಕೊಂಡು ಡಾಕ್ಟ್ರೇನು ಹೇಳ್ತಾರೆ ಕೇಳಿಕೊಂಡು ಹೋಗಬೇಕು ಗೈಸ್. ಬ್ಲಡ್ ರಿಪೋರ್ಟ್ ಬಂತು ಗೈಸ್. ಬಂದಮೇಲೆ ಅಡ್ಮಿಟ್ ಆಗಬೇಕು ಅಂತ ಅಡ್ಮಿಟ್ ಮಾಡ್ಕೊಂಡಿದ್ದಾರೆ. ವೈರಲ್ ಫೀವರ್ ಆಗಿದೆ, 5 ಡೇಸ್ ಇಂಜೆಕ್ಷನ್ ಬೆಳಗ್ಗೆ ಸಾಯಂಕಾಲ ತೊಗೊಳ್ಳೇಬೇಕು. ಈಗ ಮಧ್ಯಾಹ್ನದವರೆಗೂ ಇರಲಿ, ಆಮೇಲೆ ಸಂಜೆ ಮತ್ತು ಬೆಳಗ್ಗೆ ಕರ್ಕೊಂಬಂದು ಇಂಜೆಕ್ಷನ್ ಹಾಕ್ಸಿ ಅಂತ ಹೇಳಿದ್ರು. ಅದಕ್ಕೆ ಸರಿ ಆಯಿತು ಅಂತೇಳಿ ಈಗ ಇಂಜೆಕ್ಷನ್ ಎಲ್ಲ ಕೊಡ್ತಾಯಿದ್ದಾರೆ ಡಾಕ್ಟ್ರು. ನನ್ನ ಆಚೆ ಹೋಗಿ ನಿಂತ್ಕೊಳ್ಳಿ, ನೋಡಬೇಡಿ. ಕೆಲವು ಹೆಣ್ಮಕ್ಳು ನೋಡ್ತಾಯಿದ್ರೆ ಅದು ಬ್ಲಡ್ ನೋಡಿದ್ರೆ ತಲೆ ಸುತ್ತ ಬಿದ್ದೋಗ್ತಾರೆ ಅಂತ ನನ್ನ ಹೋಗಿ ಕೂತ್ಕೊಳ್ಳಿ ಅಂತ ಹೇಳ್ತಾಯಿದ್ರು ಗೈಸ್ ಡಾಕ್ಟ್ರು. ಈಗ ನೋಡಿ ಆಗ್ತಾಯಿದ್ದಾರೆ ಅವ್ರಿಗೆ. ಇಲ್ಲಿಗೆ ಬಂದಾಗಿಂದ ಇದೊಂದು 5ನೇ ಸಲನೋ 6ನೇ ಸಲನೋ ಈ ಥರ ಆಗ್ತಾ ಇರೋದು. ಈ ಮನೆಗೆ ನಾವೇನಿದ್ದೀವಿ ಪ್ರೆಸೆಂಟಲ್ಲ, ಮನೆಗೆ ಬಂದಾಗಿಂದನು ನನ್ನ ಮಗಳಿಗೆ ಹುಷಾರಿರಲ್ಲ, ತಪ್ಪಿದ್ರೆ ಇವ್ರಿಗೆ ಹುಷಾರಿರಲ್ಲ, ತಪ್ಪಿದ್ರೆ ನನಗೆ ಹುಷಾರಿರಲ್ಲ. ಹಿಂಗೆ ರೊಟೇಷನ್ ಆಗ್ತಾನೇ ಇದೆ ಒಬ್ಬರಿಂದ ಒಬ್ಬರಿಗೆ. ಏನೋ ಗೊತ್ತಿಲ್ಲ. ನಾವು ಸುಮಾರು ಈ ಮನೆಗೆ ಬಂದಮೇಲೆ ಹಾಸ್ಪಿಟ್ಲಿಗೇ ಈ ಥರ ಹುಷಾರಿಲ್ಲ ಅದು ಇದು ಅಂತ ಈ ಮನೆಗೆ ಬಂದು ನಾವು 2.5 ವರ್ಷ ಆಯಿತು. 2.5 ವರ್ಷದಲ್ಲಿ ಒಂದು 3 ಲಕ್ಷ ಖರ್ಚು ಮಾಡಿರ್ಬೋದು ನಾವು ಹಾಸ್ಪಿಟ್ಲಿಗೆ. ಒಂದು ಸಲ ಹೋದರೆ ಗೈಸ್, ಈಗ ಹುಷಾರಿಲ್ವಲ್ಲ ಇವ್ರಿಗೆ, ಬೆಳಗ್ಗೆ ಸಾಯಂಕಾಲ 2 ಸೇರಿ ಒಂದು 3,000 ತಗೋತಾರೆ. ಮತ್ತು ಅವತ್ತು ಅಡ್ಮಿಟ್ ಮಾಡಿದ ದಿವಸ ಬ್ಲಡ್ ಟೆಸ್ಟು ಮತ್ತು ಅದು ಬೇರೆ ಎಲ್ಲ ಚಾರ್ಜಸ್ಸು ಸೇರಿ ಒಂದು 7,000 ಹತ್ತತ್ರ ಆಗಿತ್ತು. ಸೊ ಈ ಥರ ಆಗ್ತಿರುತ್ತೆ ಜೀವನದಲ್ಲಿ, ಏನು ಮಾಡೋಕ್ಕಾಗಲ್ಲ. ಒಂದು ಸಲ ಹೋದಾಗ 20-25 ಸಾವಿರ ಖರ್ಚಾಗುತ್ತೆ ಒಬ್ಬರಿಗೆ. ನೋಡಿ ಅವ್ರಿಗೆ ಎಷ್ಟು ಪೇಯ್ನ್ ಆಗ್ತಾಯಿದೆ. ಯಪ್ಪ, ಅದು ನೋಡೋಕ್ಕೂ ಆಗಲ್ಲ, ಅಷ್ಟು ಬೇಜಾರಾಗುತ್ತೆ. ನಾವು ಚೆನ್ನಾಗಿದ್ದಿದ್ರೆ ನಾಳೆ ಎಲ್ಲ ನಾಡಿದ್ದು ನಮ್ಮ ಅತ್ತೆ ಮನೆಗೆ ಹೋಗ್ಬೇಕಿತ್ತು. ಅಲ್ಲಿ ಮೈಸೂರಿಗೆ ಹೋಗಿ ಹಬ್ಬ ಮಾಡೋಣ ಅಂತ ಡಿಸೈಡ್ ಮಾಡಿದ್ವಿ ಈ ಸಲ. ಅವರು ಕರೆದಿದ್ರು, ಖುಷಿಯಾಗಿದ್ರು ಆ್ಯಕ್ಚುಲಿ ಅವರು ಬರ್ತಾರೆ ಅಂತ. ನಮ್ಮ ಅಕ್ಕನ ಕೂಡ ಕರೆದಿದ್ರು, ಹೋಗೋಣ ಅಂತ ಅಂದ್ಕೊಂಡಿದ್ವಿ. ಬಟ್ ಹಿಂಗಾಯಿತು. ನಾವು ಅಂದ್ಕೊಂಡಂಗಿಲ್ಲ ಜೀವನ ನಡೆಯಲ್ವಲ್ಲ ಗೈಸ್. ನಾವು ಹೆಂಗೆ ಹೊಂದ್ಕೊಂಡು ಹೋಗ್ತೀವಿ ಹಂಗೆ ಜೀವನ ಅಷ್ಟೆ.
ಏನು ಮಾಡೋಕ್ಕಾಗಲ್ಲ. ಸೊ ಈಗ ಅವ್ರಿಗೆ ಡ್ರಿಪ್ಸ್ ಎಲ್ಲ ಹಾಕ್ಬಿಟ್ಟು ಇಲ್ಲೇ ಮಧ್ಯಾಹ್ನದವರೆಗೂ ಇರಿ, ಆಮೇಲೆ ಮನೆ ಕರ್ಕೊಂಡೋಗಿ ಅಂತ ಹೇಳಿದ್ರು. ನಾನು ಅದಕ್ಕೆ ಸರಿ ಓಕೆ, ನಾನು ಇಲ್ಲೇ ಆಚೆ ವೆಯ್ಟ್ ಮಾಡ್ತೀನಿ, ಮಲ್ಕೊಂಡು ನಿದ್ದೆ ಮಾಡು, ರೆಸ್ಟ್ ಮಾಡು. ಯಾಕಂದರೆ ನೈಟೆಲ್ಲ ನಿದ್ದೆ ಮಾಡಿಲ್ಲ ಅವರು, ಒಂಥರ ನರಳುತ್ತಾ ಇದ್ರು. ಸೊ ಹಂಗಾಗಿ ನಾನು ಒಂದು ಸ್ವಲ್ಪ ಹೊತ್ತು ಕಣ್ಣು ಮುಚ್ಕೊಂಡು ನಾನು ಇಲ್ಲಿ ಆಚೆ ಕೂತಿರ್ತೀನಿ ಅಂತ ಹೇಳಿದೆ. ಸರಿ ಓಕೆ ಅಂತ ಮಲ್ಕೊಂಡಿದ್ರು ಅವರು. 3 ಬಾಟ್ಲು ಹಾಕಿದ್ರು, 3 ಬಾಟ್ಲು ಕಲೆಗೋರ್ಗು ರೆಸ್ಟ್ ಮಾಡಿದ್ರು. ಆಮೇಲೆ ಮನೆಗೆ ಕರ್ಕೊಬಂದೆ ಗೈಸ್. ಅಂದರೆ ಒಬ್ಬ ಮನುಷ್ಯನ ನೋಡೋದು ತುಂಬ ಕಷ್ಟ ಆಗುತ್ತೆ. ನೋಡಿ ಹೆಂಗೆ ಮಲಗಿದ್ದಾರೆ. ಯಾರಿಗೋ ಅವ್ರ ಆಫೀಸಲ್ಲಿ ವೈರಲ್ ಫೀವರ್ ಬಂದು ಇವ್ರಿಗೆ ಅದು ಬಂದಿದೆ ಅಂತ. ಅಂದರೆ ಆಫೀಸಲ್ಲೇ ಬಂದಿದೆ ಅಂತಲ್ಲ, ನೀನು ಓಡಾಡೋ ಜಾಗದಲ್ಲಿ ಎಲ್ಲಾದರೂ ಅಟ್ಯಾಕ್ ಆಗಿರ್ಬೋದು. ಆದ್ರೂ ಅದು ತಾನಾಗೆ ಹೋಗೋ ಥರ ಕೆಪಾಸಿಟಿ ಬಾಡಿಲಿರಬೇಕು. ಕೆಲವ್ರಿಗೆ ಇರಲ್ಲ, ಈ ಥರ ಹಾಕಿದ ಮೇಲೇ ಹೋಗೋದು. ಕೆಲವ್ರಿಗೆ ಹಂಗೆ ಹೋಗುತ್ತೆ ಮಾತ್ರೆ ತೊಗೊಂಡ್ರೆ, ಇವ್ರಿಗೆ ಹೋಗಲ್ಲ. ನನ್ನ ಪ್ರಕಾರ 6 ಅವರ್ಸ್ಗೊಂದ್ಸಲ ಮಾತ್ರೆ ತೊಗೊಂಡಿದ್ರೆ ಹೋಗಿರೋದು ಅಂತ ಅನಿಸುತ್ತೆ. ಅವರು ತೊಗೊಳಲ್ಲ, ನಡಿ ಹಾಸ್ಪಿಟ್ಲಿಗೆ ಹೋಗೋಣ ಫಸ್ಟು ಅಂತಾರೆ. ಸೊ ಈಗ ಬಂದಿದ್ದೀವಿ. ಈಗ 5,000 ಆಗಿದೆ ಬಿಲ್ಲು. ಹೋಗೋ ಅಷ್ಟರಲ್ಲಿ ಇನ್ನೂ ಎಷ್ಟಾಗುತ್ತೋ ಗೊತ್ತಿಲ್ಲ, ನೋಡೋಣ. 5 ಡೇಸ್ ಇದು ಕೈಯಿಂದ ತೆಗಿಯಲ್ವಂತೆ. ಕೈಯಿಂದ ಇದು ಹಾಕಿರೋದು 5 ಡೇಸ್ ಹಿಂಗೆ ಇಟ್ಕೊಂಡು ಡೈಲಿ ಬಂದು ಬೆಳಗ್ಗೆ ಸಾಯಂಕಾಲ ಇಂಜೆಕ್ಷನ್ ತೊಗೊಂಡೋಗ್ಬೇಕಂತೆ. ನೋಡುವ. ಡೈಲಿ 1 ಟೈಮ್ಗೆ 2,500. ಅದ್ರ ಜೊತೆಗೆ ಮೆಡಿಷನ್ದು 2,500. ಅವ್ರು ಹಾಕೋದಕ್ಕೆ ಎಷ್ಟು ಗೊತ್ತಿಲ್ಲ, ಒಂದು 3,000 ಆಗ್ಬೋದು 1 ಟೈಮ್ಗೆ. ಬೆಳಗ್ಗೆ ಸಾಯಂಕಾಲ ಸೇರಿ 6 ಆಗ್ಬೋದು. ನಮ್ಮ ಸಿಸ್ಟರ್ ಹಾಕ್ಬೇಕಿತ್ತು, ಡಾಕ್ಟರ್ ಹಾಕೋದು. ಡಾಕ್ಟ್ರೇ ಬಂದು ಇವರು ಫುಲ್ಲು ಸುಸ್ತಾಗಿರೋದು ನೋಡಿ ಡಾಕ್ಟ್ರೇ ಹಾಕೋದು. ಸಿಸ್ಟ್ರು ಬರೋವ್ರಿಗೂ ಕಾಯಲಿಲ್ಲ. ಇವ್ರು ಯಾರಿಗೋ ಇದನ್ನು ಡ್ರೆಸ್ಸಿಂಗ್ ಮಾಡೋಕೆ ಹೋಗಿದ್ರೇನೋ ಕಾಲಲ್ಲ, ಇವರೇ ಹಾಕಿದ್ದಾರೆ.